ಎಸ್ಎಂ ಕೃಷ್ಣರಿಗೆ ದೋಸೆ ಅಂದ್ರೆ ಬಲು ಪ್ರೀತಿ. ಅದರಲ್ಲೂ ಮಲ್ಲೇಶ್ವರಂ ಸಿಟಿಆರ್ ದೋಸೆ ಸಖತ್ ಇಷ್ಟ. ಬೆಂಗಳೂರಿನ ಮಲ್ಲೇಶ್ವರಂ ಸಿಟಿಆರ್ ದೋಸೆ ಸಖತ್ ಇಷ್ಟಪಡ್ತಾ ಇದ್ರು. ತಿಂಗಳಲ್ಲಿ ಒಂದೆರಡು ಸಾರಿ ಆದ್ರೂ ದೋಸೆ ಸವಿತಾ ಇದ್ರು. ನಮ್ಮ ನಾಗಮಂಗಲ ಬೆಣ್ಣೆ ದೋಸೆ ಅಂತ ಇದ್ರು. ಕೋವಿಡ್ ಬಳಿಕ ಹೋಟೆಲ್ಗೆ ಬರೋದು ಕಡಿಮೆ ಆಗಿತ್ತು. ಸಿಎಂ ಆಗಿದ್ದಾಗಲೂ ಕೂಡ ಕಾರ್ನಲ್ಲಿ ಬಂದು ದೋಸೆ ತಿಂತಾ ಇದ್ರು ಅನ್ನುವಂಥದ್ದು. ಹೀಗಾಗಿ ದೋಸೆನ ತುಂಬಾ ಇಷ್ಟಪಡ್ತಾ ಇದ್ರು ಎಸ್ಎಂ ಕೃಷ್ಣ ಅವರು. ನಮ್ಮ ಪ್ರತಿನಿಧಿ ವಿನಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯ ಕಂಡ ಹಿರಿಯ ಮುತ್ಸದ್ದಿ, ರಾಜಕಾರಣಿ, ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಮ್ಮನ್ನೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಆದರೆ ಎಸ್ಎಂ ಕೃಷ್ಣ ಅವರಿಗೆ ಕೆಲವೊಂದಿಷ್ಟು ಇಷ್ಟವಾದ ತಿಂಡಿ ಆಹಾರಗಳಿರ್ತಾ ಇತ್ತು. ಜೊತೆಗೆ ಬೆಂಗಳೂರಿಗೆ ಹೆಚ್ಚಾನೆಚ್ಚು ಅವರು ತುಂಬಾ ಸುತ್ತಾಡ್ತಾ ಇರಲಿಲ್ಲ. ಆದರೆ ಕೆಲವೊಂದಿಷ್ಟು ತಿಂಡಿಗಳಂದ್ರೆ ಅವರಿಗೆ ತುಂಬಾ ಫೇಮಸ್. ಅದರಲ್ಲೂ ಮಲ್ಲೇಶ್ವರಂ ಅಲ್ಲಿರುವಂತಹ ಸಿಟಿಆರ್ ದೋಸೆ ಅಂದ್ರೆ ಅವರಿಗೆ ಅಚ್ಚುಮೆಚ್ಚು. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಸಿಟಿಆರ್ ಹೋಟೆಲ್ಗೆ ಬರ್ತಾ ಇದ್ರು. ಸದ್ಯ ನಾನೀಗ ಮಲ್ಲೇಶ್ವರಂದಲ್ಲಿರುವಂತಹ ಸಿಟಿಆರ್ ದೋಸೆಯಲ್ಲಿದ್ದೀನಿ. ಸಾಕಷ್ಟು ಜನಪ್ರಿಯ ಆಗಿರುವಂತಹ ಈ ಒಂದು ದೋಸೆ ಹೋಟೆಲ್ಗೆ ಬರ್ತಾ ಇದ್ರು. ಹೆಚ್ಚು ಈ ಒಂದು ಹೋಟೆಲ್ಗೆ ಬಂದು ದೋಸೆ ಮತ್ತು ಕೇಸರಿ ಬಾತನ್ನು ಕೂಡ ಸವಿತಾ ಇದ್ರು. ಇಲ್ಲಿ ತಯಾರಾಗುವಂತಹ ಗರಂ ಆಗಿರುವಂತಹ ಮತ್ತು ರುಚಿಯಾಗಿರುವಂತಹ ದೋಸೆ, ಅದರಲ್ಲೂ ಪ್ರಮುಖವಾಗಿ ತುಂಬಾ ಹಿಂದಿನಿಂದನೂ ಕೂಡ ಇಲ್ಲಿ ಮಂಡ್ಯ ಜಿಲ್ಲೆಯಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಬೆಣ್ಣೆಯನ್ನ ತಂದು ದೋಸೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ. ಹೀಗಾಗಿ ಆ ಮಂಡ್ಯದ ನಂಟು ಏನೋ ಗೊತ್ತಿಲ್ಲ, ಹೆಚ್ಚು ಇಲ್ಲಿ ಬಂದು ರುಚಿಯಾದಂತಹ ದೋಸೆಯನ್ನ ಸವಿದು ಕುಟುಂಬ ಸಮೇತ ಕೂಡ ಬರ್ತಾ ಇದ್ರು. ಆದ್ರೆ ಅವರು ಸಿಎಂ ಆದಂತಹ ಸಮಯದಲ್ಲಿ ಬಂದು ದೋಸೆಯನ್ನ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರ ಡ್ರೈವರ್ಗಳ ಕಡೆಯಿಂದ ಕೆಲವೊಮ್ಮೆ ಕಾರನ್ನ ಇಲ್ಲಿ ಪಕ್ಕದಲ್ಲಿ ಮಲ್ಲೇಶ್ವರಂ ಗ್ರೌಂಡ್ ಪಕ್ಕ ಪಾರ್ಕ್ ಮಾಡಿ ಆ ಕಾರಲ್ಲಿ ಕುತ್ಕೊಂಡು ತಿಂದು ಹೋದಂತಹ ಉದಾಹರಣೆಗಳು ಕೂಡ ಇದೆ. ಇಲ್ಲಿಯ ದೋಸೆ ಅಂದ್ರೆ ಅವರಿಗೆ ತುಂಬಾ ಇಷ್ಟ. ಹೀಗಾಗಿ ಹೆಚ್ಚು ಬಾರಿ ಇಲ್ಲಿದ್ದಂತ ಫ್ರೀ ಇದ್ದಂತ ಸಮಯದಲ್ಲಿ ಅಥವಾ ಏನಾದರೂ ನೆಚ್ಚಿನ ಆಹಾರವನ್ನು ತಿನ್ನಬೇಕು ಅಂತ ಸಮಯದಲ್ಲಿ ಈ ಒಂದು ಸಿಟಿಆರ್ ಮಲ್ಲೇಶ್ವರಂ ಅಲ್ಲಿರುವಂತಹ ಸೆಂಟ್ರಲ್ ಟಿಫಿನ್ ರೂಮ್ ನ ದೋಸೆಯನ್ನ ಹೆಚ್ಚಾಗಿ ಸವಿತಾ ಇದ್ರು ಅಂತ ಹೇಳಿ ಮಾತಾಡಿಸ್ತೀನಿ. ಇಲ್ಲಿರುವಂತಹ ಓನರ್ನ ಮಾತಾಡಿಸ್ತೀನಿ. ಅವ್ರಿಗೆ ಯಾವ ರೀತಿಯಾಗಿ ಈ ಒಂದು ಸಿಟಿಆರ್ ಹೋಟೆಲ್ನ ನಂಟಿತ್ತು, ಅವರು ಯಾವ ರೀತಿಯಾಗಿ ಇಲ್ಲಿ ಬರ್ತಾ ಇದ್ರು, ಹೇಗೆ ದೋಸೆ ತಿಂತಾ ಇದ್ರು, ಎಷ್ಟು ಖುಷಿಯಾಗಿ ಇದನ್ನ ಎಂಜಾಯ್ ಮಾಡ್ತಾ ಇದ್ರು ಎಸ್ಎಂ ಕೃಷ್ಣ ಅವರು ಅಂತ ಕೇಳೋಣ. ಸರ್, ಮೊದಲನೇದಾಗಿ ಎಸ್ಎಂ ಕೃಷ್ಣ ಅವರು ಇವತ್ತು ಎಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ರಾಜ್ಯ ಮತ್ತು ಅದರಲ್ಲೂ ಬೆಂಗಳೂರಿಗೆ ಅವರು ದೊಡ್ಡ ಕೊಡುಗೆ. ಅಂತಹ ಒಬ್ಬ ಮುತ್ಸದ್ದಿ ತಮ್ಮ ಹೋಟೆಲ್ಗೆ ಬಂದು ದೋಸೆಯನ್ನ ತಿಂತಾ ಇದ್ರು ಅಂತ ಹೇಳಿ ತಮ್ಗೆ ನೆನಪಿದೆನಾ? ತಾವು ನೋಡಿದೀರಾ? ಆಮೇಲೆ ಏನ್ ಇಷ್ಟಪಡ್ತಾ ಇದ್ರು ತಮ್ಮ ಹೋಟ್ಲಿಗೆ ಬಂದಾಗ? ಅಥವಾ ನೀವು ಆಗ್ಲಿ ತಂದೆಯವರಾಗ್ಲಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮ ಹೋಟ್ಲಲ್ಲಿ ತುಂಬ ವರ್ಷದಿಂದ ಬರ್ತಾಯಿದ್ರು. ಅವರು ನಮ್ಮ ಹೋಟ್ಲಲ್ಲಿ ಬೆಣ್ಣೆ ಮಸಾಲೆ ದೋಸೆ ತುಂಬ ಇಷ್ಟ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು. ಸೊ ಇವತ್ತು ಭಾರಿ ದುಃಖದ ಸಂಗತಿ. ಸೊ ಅವರು ಕೋವಿಡ್ ಆದಮೇಲೆ ಮೋಸ್ಟ್ಲಿ ನಮಗೆ ಹೋಟ್ಲಿಗೆ ಬರ್ತಾಯಿದ್ರು. ಸೊ ಪಾರ್ಸಲ್ ಜಾಸ್ತಿ ಹೋಗ್ತಾಯಿತ್ತು. ನಮ್ಮ ರೀಸೆಂಟಾಗಿ ಎಸ್ ಎಂ ಕೃಷ್ಣ ಅವರ ವೈಫ್ ಮೇಡಮ್ ಅವರು ಬಂದಿದ್ರು. ಒಂದು 15 days ಮುಂಚೆ ಬಂದು ಪಾರ್ಸಲ್ ಮತ್ತೆ ಇಲ್ಲಿ ದೋಸೆ ಕಾರಲ್ಲಿ ಕುತ್ಕೊಂಡು ದೋಸೆ ತಿನ್ಕೊಂಡು ಹೋಗಿರೋ ನೆನಪಿದೆ. ಓಕೆ, ಈಗ ಪ್ರತಿ ಬಾರಿ ಒಬ್ಬ ಸಿಎಂ, ಮಾಜಿ ಸಿಎಂ ಆದಂತ ಸಮಯದಲ್ಲೂ ಕೂಡ ಬರ್ತಾ ಇದ್ರು, ಕಾರಲ್ಲಿ ಪಾರ್ಕ್ ಮಾಡ್ಕೊಂಡು ತಿಂತಾ ಇದ್ರು ಅಂತ ಹೇಳಿದ್ರಿ. ಇದಾದ ಬಳಿಕ ರೀಸೆಂಟ್ ಆಗಿ ಅವರು ತಮ್ಮ ಹೋಟೆಲ್ಗೆ ಬಂದಿದ್ದೇನಾದ್ರು ತಮಗೆ ನೆನಪಿದೆ? ಸಾಹೇಬರು ಬರಲಿಲ್ಲ, ಮೇಡಮ್ ಅವರು ಬಂದಿದ್ರು. ಒಂದು 2 ವಾರ ಮುಂಚೆ ಬಂದು ಕಾರಲ್ಲಿ ಕುತ್ಕೊಂಡು ದೋಸೆ ತಿಂದು ಪಾರ್ಸಲ್ ಕೂಡ ತಗೊಂಡೋಗಿದ್ದಾರೆ. ಓಕೆ, ಏನೇನು ಇಷ್ಟಪಡ್ತಾ ಇದ್ರು ತಮ್ಮ ಹೋಟ್ಲಲ್ಲಿ? ದೋಸೆನ ಇಷ್ಟನಾ ಅಥವಾ ಏನ್ ಬೇರೆ ಮತ್ತೆ ಆಹಾರ ಖಾದ್ಯಗಳನ್ನ ಇಷ್ಟಪಡ್ತಾ ಇದ್ರು? ಅವರು ಒಂದೊಂದ್ಸತಿ ಈವ್ನಿಂಗ್ ಬಂದ್ರೆ ಮಂಗಳೂರು ಬಜ್ಜಿ ದೋಸೆ ಕನ್ಫರ್ಮ್. ಬೆಳಿಗ್ಗೆ ಬಂದ್ರೆ ಇಲ್ಲ ಮಧ್ಯಾಹ್ನ ಒಂದು 10 ಅಂದ್ರೆ ಬೆಳಿಗ್ಗೆ ಒಂದು 10-11 ಗಂಟೆ ಬಂದ್ರೆ ದೋಸೆ ಕೇಸರಿ ಬಾತ್ ತಗೊಳ್ತಾ ಇದ್ರು. ಓಕೆ, ಇದಿಷ್ಟು ಹೋಟೆಲ್ ಮಾಲೀಕರಾದಂತವರು ಹೇಳುವಂತದ್ದು. ಕ್ಯಾಮರಾಮನ್ ಜಗನ್ ಜೊತೆ ವಿನಯ್ ಕುಮಾರ್ ಕಾಶ್ಮನವಟ್, ವಿನಯ್ ಬೆಂಗಳೂರು.